ಮಾತಾ ಕಿ ಜೈ ಭೀಮ್ ಅಂದ್ರೆ ಜೈ ಭಾರತ್ ಅಂತ. ಜೈ ಭೀಮ್, ಜೈ ಭಾರತ್. ಹೋರಾಟದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ನೇತಾರರುಗಳಾದ ಆರ್ ಅಶೋಕ್ ಅವರೇ, ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಮಿತ್ರ ರವಿಕುಮಾರ್ ಅವರೇ, ಎನ್ ಮಹೇಶ್ ಅವರೇ, ಪಿ ರಾಜೀವ್ ಅವರೇ, ಚಂದು ಪಾಟೀಲ್ ರೇ, ಶಿವರಾಜ್ ಪಾಟೀಲ್ ರೇ, ಸೋಮನಾಥ್ ಪಾಟೀಲ್ ರೇ, ಸುಭಾಷ್ ಗುತ್ತೇದಾರ್ ಅವರೇ, ಸುನಿಲ್ ವಲ್ಯಾಪುರೆ ಅವರೇ, ಡಾಕ್ಟರ್ ಉಮೇಶ್ ಜಾಧವ್ ಅವರೇ, ಅವಿನಾಶ್ ಜಾಧವ್ ಅವರೇ, ಸರಣು ಸಲ್ಗಾರ್ ಅವರೇ, ಸಸಿಲ್ ನಮೋಶಿ ಅವರೇ, ಡಾಕ್ಟರ್ ಶೈಲೇಂದ್ರ ಬೆಲ್ದಾಳಿ ಅವರೇ, ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರೇ, ಬಿಜಿ ಪಾಟೀಲ್ ರೇ, ನಿತಿನ್ ಗುತ್ತೇದಾರ್ ರೇ, ರಾಜ್ಕುಮಾರ್ ಪಾಟೀಲ್ ರೇ, ಸಿದ್ದು ಪಾಟೀಲ್ ರೇ, ಅಮೀನ್ ರೆಡ್ಡಿ ಅವರೇ, ಸಹೋದರಿ ಲಲಿತಾ ಅಕ್ಕ ಅವರೇ, ಗುರು ಪಾಟೀಲ್ ರೇ, ಬಸವರಾಜ್ ಜಡೇಸೂರ್ ಅವರೇ, ಅವರಿವರು ಅಂತನ್ನದೇ ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ನಮ್ಮ ಪಕ್ಷದ ಮುಖಂಡರೇ, ಬೀದರ್, ಕಲಬುರಗಿ, ಯಾದಗಿರಿಯಿಂದ ಬಂದಿರತಕ್ಕಂತ ಈ ಹೋರಾಟಕ್ಕಾಗಿ ಬಂದಿರತಕ್ಕಂತ ಎಲ್ಲ ಹೋರಾಟಗಾರ ಬಂಧುಗಳೇ, ಮಾಧ್ಯಮ ಮಿತ್ರರೇ, ನಮ್ದು 5 ಬೇಡಿಕೆ. ಒಂದು, ತಪ್ಪು ಮಾಡಿದವರು ಬಂಧನ ಆಗ್ಬೇಕೋ ಇಲ್ವೋ? ಎರಡನೇದು, ಸಚಿನ್ ಪಾಂಚಾಳ್ ಕುಟುಂಬಕ್ಕೆ ನ್ಯಾಯ ಸಿಗಬೇಕೋ ಇಲ್ವೋ? ಸಿಬಿಐ ತನಿಖೆ ಆಗಬೇಕು. ಯಾವ ತನಿಖೆ ಆಗಬೇಕು? ಸಿಬಿಐ ತನಿಖೆ ಆಗಬೇಕು. ಸಚಿನ್ ಪಾಂಚಾಳ್ ಕುಟುಂಬಕ್ಕೆ ಪರಿಹಾರ ಕೊಡಬೇಕು. ಅಷ್ಟು ಮಾತ್ರ ಅಲ್ಲ, ತನಿಖೆ ನ್ಯಾಯಯುತವಾಗಿ ನಡೆಯೋದಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡಬೇಕೋ ಬೇಡವೋ? ಪ್ರಿಯಾಂಕ್ ಖರ್ಗೆ ಅವರು ಈಶ್ವರಪ್ಪನವರ ಮೇಲೆ ಆಪಾದನೆ ಬಂದಾಗ ಹೇಳಿದ ಮಾತು ಇವತ್ತಿಗೂ ಲಭ್ಯ ಇದೆ. ಏನ್ ಹೇಳಿದ್ರಿ ಪ್ರಿಯಾಂಕ್ ಖರ್ಗೆ ಅವರೇ? ನೀವು ಒಬ್ಬ ಆತ್ಮಹತ್ಯೆ ಮಾಡ್ಕೊಳ್ಳೋನು ನೊಂದು ಬೆಂದು ನಿರ್ಣಯ ತೆಗೆದುಕೊಳ್ತಾನೆ, ಸಾಯೋ ನಿರ್ಣಯ ತೆಗೆದುಕೊಳ್ತಾನೆ ಅಂದ್ರೆ ಅಷ್ಟು ಸಾಮಾನ್ಯ ಮಾತಲ್ಲ. ಈಶ್ವರಪ್ಪನವರೇ, ನಿಮ್ಮ ಹೆಸರು ಡೆತ್ ನೋಟ್ ಅಲ್ಲಿ ಇದೆ, ನೀವು ರಾಜೀನಾಮೆ ಕೊಡ್ಬೇಕು, ಒಂದು ಕ್ಷಣನೂ ಮುಂದೆಯವರು ಹಿಂಗಿಲ್ಲ ಅಂತ ಹೇಳಿದ್ರು. ಡೆತ್ ನೋಟ್ ನಲ್ಲಿ ಪ್ರಿಯಾಂಕ್ ಖರ್ಗೆ ಅವ್ರ ಹೆಸರಿದೆಯೋ ಇಲ್ವೋ? ಅವ್ರ ಆಪ್ತ ರಾಜು ಕಪ್ನವ್ರ ಹೆಸರಿದೆಯೋ ಇಲ್ವೋ? ಈಗ ರಾಜೀನಾಮೆ ಕೊಡ್ಬೇಕೋ ಬೇಡವೋ? ಅಷ್ಟ್ ಮಾತ್ರ ಅಲ್ಲ, ಸುಪಾರಿ ಕೊಲೆಗೆ ಯಾರು ಹಪ್ತಾ ಕೊಟ್ಟಿದ್ದಾರೆ ಅನ್ನೋದು ಪತ್ತೆ ಆಗಬೇಕೋ ಬೇಡವೋ? ಯಾರು ಹಪ್ತಾ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, ಯಾರಿಗ್ ಕೊಟ್ಟಿದ್ದಾರೆ ಅನ್ನೋ ಸತ್ಯ ಹೊರಗೆ ಬರ್ಬೇಕೋ ಬೇಡವೋ? ಆ ಸತ್ಯ ಹೊರಗೆ ಬರಬೇಕು ಅಂತ ನಮ್ಮ ಹೋರಾಟ. ಸಚಿನ್ ಪಾಂಚಾಳ್ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ನಮ್ಮ ಹೋರಾಟ. ಯಾರು ಕೊಲೆ ಮಾಡಕ್ ಪ್ರಯತ್ನ ಮಾಡಿದ್ದಾರೆ ಗೊತ್ತೇನು ನಿಮ್ಗೆ? ಆಂದೋಲನ ಸ್ವಾಮೀಜಿಗಳು, ಸಿದ್ಧಲಿಂಗ ಸ್ವಾಮಿಗಳ ಕೊಲೆಗೆ ಸುಪಾರಿ, ಕಲಬುರಗಿ ಗ್ರಾಮಾಂತರದ ಶಾಸಕ ಬಸವರಾಜ್ ಮುತ್ತಿಮೋಡ್ ಅವರ ಕೊಲೆಗೆ ಸುಪಾರಿ, ಚಂದು ಪಾಟೀಲ್ ಅವರ ಕೊಲೆಗೆ ನಮ್ಮ ನಗರ ಬಿಜೆಪಿ ಅಧ್ಯಕ್ಷ ಅವರ ಕೊಲೆಗೆ ಸುಪಾರಿ, ಮಣಿಕಂಠ ರಾಠೋಡ್ ಅವರ ಕೊಲೆಗೆ ಸುಪಾರಿ. ಬಿಜೆಪಿಯವರಂತೂ ಕೊಲೆಗೆ ಸುಪಾರಿ ಕೊಟ್ರಕ್ಕಲ್ಲ. ಇವ್ರನ್ನ ಕಂಡ್ರೆ ಭಯ ಇರೋದು ಯಾರಿಗೆ? ಅವರೇ ಯಾರೋ ಸುಪಾರಿ ಕೊಟ್ಟಿರ್ಬೇಕು. ಈ ಸತ್ಯ ಹೊರಗೆ ಬರ್ಬೇಕೋ ಬೇಡವೋ? ಯಾಕೆ ರಾಜೀನಾಮೆ ಕೊಡ್ಬೇಕು ಅಂತ ಕೇಳ್ತೀರಲ್ಲ, ಡೆತ್ ನೋಟ್ ನಲ್ಲಿ ನಿಮ್ಮ ಹೆಸರಿದೆ ಪ್ರಿಯಾಂಕ್ ಖರ್ಗೆ ಅವರೇ, ಅದಕ್ಕೆ ರಾಜೀನಾಮೆ ಕೊಡ್ಬೇಕು. ಯಾಕೆ ಸಿಬಿಐ ತನಿಖೆ ಆಗಬೇಕು? ನಿಮ್ಮ ಸಿಒಡಿ ಚಂದ್ರಶೇಖರನ್ ಅವರ ವಾಲ್ಮೀಕಿ ಹಗರಣದಲ್ಲಿ ಏನ್ ಮಾಡ್ತು ಅಂತ ಗೊತ್ತಿದೆ. ಇಡೀ ಸಚಿವ ಸಂಪುಟ ಪ್ರಿಯಾಂಕ್ ಖರ್ಗೆ ಅವರ ಬೆಂಬಲಕ್ಕೆ, ಅಂದ್ರೆ ಸಚಿವ ಸಂಪುಟ ತನಿಖೆಗೆ ಮುಂಚೆನೆ ಬೆಂಬಲಕ್ಕೆ ನಿಂತ್ಕೊಂಡ್ರೆ ಸಿಐಡಿ ಏನ್ ಮಾಡಬಹುದು ಅಂತ ಗೊತ್ತಿದೆಯಲ್ವಾ? ಸತ್ಯ ಹೊರಗೆ ಬರಬೇಕು, ನ್ಯಾಯಯುತ ತನಿಖೆ ಆಗಬೇಕು, ಅದಕ್ಕೆ ಸಿಬಿಐ ತನಿಖೆ ಮಾಡಿ ಅಂತ ನಾವು ಕೇಳ್ತಾ ಇದೀವಿ. ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ, ಇದು ನಿಜಾಮನ ಕಾಲ ಅಲ್ಲ. ನಿಜಾಮನ ಕಾಲನ ಇದು? ನಿಜಾಮನೇ ದೇಶ ಬಿಟ್ಟು ಎಲ್ಲಿಗೆ ಓಡಬೇಕಾಯ್ತು? ಪಾಕಿಸ್ತಾನಕ್ಕೆ ಓಡಬೇಕಾಯ್ತು. ನೀವೇನಾದ್ರೂ ಕಲಬುರಗಿ ನಿಜಾಮ ಅಂತ ಭಾವಿಸಿದ್ರೆ ಇದು ನಿಜಾಮಗಿರಿ, ಇಲ್ಲಿ ನಡೆಯಲ್ಲ. ಕಲಬುರಗಿಯ ಜನ ನಿಮ್ ಗುಲಾಮ್ರಲ್ಲ, ನಿಮ್ಮ ನಿಜಾಮಗಿರಿ ಇಲ್ಲಿ ನಡೆಯೋದಿಲ್ಲ ಅನ್ನೋ ಎಚ್ಚರಿಕೆ ಕೊಡ್ಲಿಕ್ಕೋಸ್ಕರ ಬಂದಿದ್ದೇವೆ. ಬಾ ಇಲ್ಲಿ ಗಾಂಧಿಗಿರಿ ಮಾಡೋದೆಲ್ಲ
ಗುಂಡಾಗಿರಿ, ಬಾಯಲ್ಲಿ ಮಾತಾಡೋದು ಗಾಂಧಿಗಿರಿ, ಮಾಡೋದೆಲ್ಲ ಯಾವಗಿರಿ? ಈ ಗುಂಡಾಗಿರಿ ನಡೆಯೋದಿಲ್ಲ ಅಂತ ಎಚ್ಚರಿಕೆ ಕೊಡ್ಲಿಕ್ಕೆ ಬಂದಿದ್ದಾವೆ. ಗುಂಡಾಗಿರಿ ನಡೆಯೋದಿಲ್ಲ ಅಂತ ಎಚ್ಚರಿಕೆ ಕೊಡ್ಲಿಕ್ಕೆ ಬಂದಿದ್ದಾವೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 17 ತಿಂಗಳಾಯ್ತು. 17 ತಿಂಗಳಲ್ಲಿ ರಾಜ್ಯದ ಜನರಿಗೆ ಕೊಟ್ಟಿದ್ದು ಬೆಲೆ ಏರಿಕೆ ಬರೆ, ಭ್ರಷ್ಟಾಚಾರದ ಹೊರೆ, ಬೆಲೆ ಏರಿಕೆ ಬರೆ, ಭ್ರಷ್ಟಾಚಾರದ ಹೊರೆ, ಹತ್ಯೆ ಮತ್ತು ಆತ್ಮಹತ್ಯೆಯ ಭಾಗ್ಯ. ಪ್ರಾಮಾಣಿಕ ಅಧಿಕಾರಿಗಳಿಗೆ ಉಳಿಗಾರ ಇಲ್ಲ. ಪರಶುರಾಮ್ ನಾಯಕ್ ಸಬ್ ಇನ್ಸ್ಪೆಕ್ಟರ್ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ? ಒಬ್ಬ ಶಾಸಕನ ಲಂಚದ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡ. ವಾಲ್ಮೀಕಿ ನಿಗಮದ ಅಧಿಕಾರಿ ಚಂದ್ರಶೇಖರನ್ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ರು? ನಿಗಮದಲ್ಲಿ ಬೇಲಿನೇ ಎದ್ದು ಹೊಲ ಮೇಯ್ದಿರೋದು ಮಂತ್ರಿ, ಎಂಡಿ ಎಲ್ಲ ಸೇರಿ ಇಡೀ ನಿಗಮದಲ್ಲಿ ವಾಲ್ಮೀಕಿ ಜನಾಂಗದ ಗಂಗಾ ಕಲ್ಯಾಣಕ್ಕೆ ಉಪಯೋಗ ಆಗಬೇಕಾದಂತ ಹಣವನ್ನ, ಸ್ವಉದ್ಯೋಗಕ್ಕೆ ಬಳಕೆ ಆಗಬೇಕಾದ ಹಣವನ್ನ, ವಾಹನ ಖರೀದಿಗೆ ಬಳಕೆ ಆಗಬೇಕಾದ ಹಣವನ್ನ ಲೂಟಿ ಹೊಡ್ತಿರೋದನ್ನು ನೋಡಿ ಹತಾಶೆಯಿಂದ ಆತ್ಮಹತ್ಯೆ ಮಾಡಿಕೊಂಡ. ಅಷ್ಟು ಮಾತ್ರ ಅಲ್ಲ, ರುದ್ರೇಶ್ ಯಡವಣ್ಣನವರ್ ಬೆಳಗಾಂನಲ್ಲಿ 2nd ಡಿವಿಷನ್ ಕ್ಲರ್ಕ್ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ? ಸಚಿವೆ ಹೆಬ್ಬಾಳ್ಕರ್ ಅವರ ಪಿಎಯ ಲಂಚ ಬಾಕತನಕ್ಕೆ ಹತಾಶನಾಗಿ ಆತ್ಮಹತ್ಯೆ ಮಾಡಿಕೊಂಡ. ಅಷ್ಟು ಮಾತ್ರ ಅಲ್ಲ, ಶರಣಗೌಡ ನಿನ್ನೆ ಅಷ್ಟೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಗದಗಿನಲ್ಲಿ ಸಚಿನ್ ಪಾಂಚಾಳ್ 3-4 ಪೇಜಿನ 7 ಪೇಜಿನ ಡೆತ್ ನೋಟ್ ಬರೆದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಎಳೆ ಬಿಡಿಸಿಟ್ಟಿದ್ದಾರೆ. ಯಾವ ರೀತಿ ನಡೀತಾ ಇದೆ ಇಲ್ಲಿ ಗುಂಡಾಗಿರಿ, ಯಾವ ರೀತಿ ಸುಮಾರಿ ಕೊಲೆಗೆ ಸಂಚಿ ನಡೆಸಿದ್ದಾರೆ ಅನ್ನೋದನ್ನ ಎಳೆಯಾಗಿ ಬಿಡಿಸಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಗುತ್ತಿಗೆ ಕೊಡಿಸ್ತೀನಿ ಅಂತ ಹೇಳಿ ರಾಜು ಕಪ್ಪನೂರ್ ಕರ್ಕೊಂಡು ಹೋಗಿದ್ದು ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ. ಪ್ರಿಯಾಂಕ್ ಖರ್ಗೆ ಅವರು ಗುತ್ತಿಗೆ ಕೊಡಿಸೋದ್ರ ಬಗ್ಗೆ ಫೋನ್ ಮಾಡಿ ಹೇಳಿದ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾನೆ ತನ್ನ ಡೆತ್ ನೋಟ್ ನಲ್ಲಿ. ಅದಕ್ಕಾಗಿ ನಮ್ಮ ಹೋರಾಟ, ನ್ಯಾಯಕ್ಕಾಗಿ ನಮ್ಮ ಹೋರಾಟ, ನ್ಯಾಯ ಕೊಡಬೇಕು ಅಂತ ನಮ್ಮ ಹೋರಾಟ. ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ರಾಜ್ಕುಮಾರ್ ಒಂದು ಪಿಕ್ಚರ್ ಅಲ್ಲಿ ಹೇಳಿದ್ದಾರೆ, ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದ್ರು, ಮೀಸೆ ತಿರುವಿ ಮೆರೆದವರೆಲ್ಲ ಮಣ್ಣಾದ್ರೋ ಇಲ್ವೋ? ಈ ರೀತಿ ಅಧಿಕಾರದ ದರ್ಪದಲ್ಲಿ ಮೆರೆದವರು ಕೂಡ ಒಂದಲ್ಲ ಒಂದಿನ ಮಣ್ಣಾಗಲೇಬೇಕು. ಏನಾಗಬೇಕು? ಮಣ್ಣಾಗಲೇಬೇಕು. ಬಹಳ ದಿನ ನಡೆಯಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವಿನಂತಿ ಮಾಡ್ಲಿಕ್ಕೆ ಬಯಸ್ತೇನೆ, ನೀವು ಪುತ್ರ ವ್ಯಾಮೋಹದಿಂದ ಧೃತರಾಷ್ಟ್ರ ಆಗಬೇಡಿ. ನಿಮ್ಮ ಧೃತರಾಷ್ಟ್ರ ವ್ಯಾಮೋಹದಿಂದ ಮುಂದೊಂದು ದಿನ ಕುರುಕ್ಷೇತ್ರ ಯುದ್ಧ ಅನಿವಾರ್ಯ ಆದ್ರೆ ಕಲಬುರಗಿ ಜನ ಯುದ್ಧಕ್ಕೆ ತಯಾರು ಅಂತ ಈ ಹೋರಾಟಕ್ಕೆ ಬಂದಿದ್ದಾರೆ. ತಯಾರಿದ್ದೀರಾ ಇಲ್ವೋ? ತಯಾರಿದ್ದೀರಾ? ಕೈ ಮೇಲೆ ಇಡಿ. ಸಚಿನ್ ಪಾಂಚಾಳ್ ಕುಟುಂಬಕ್ಕೆ ನ್ಯಾಯ ಕೊಡಿಸೋದಕ್ಕೆ ಸಿಬಿಐ ತನಿಖೆ ಮಾಡಿಸೋದಕ್ಕೆ, ಆರೋಪಿಗಳ ಬಂಧನಕ್ಕೆ ನಾವು ಕುರುಕ್ಷೇತ್ರ ಯುದ್ಧಕ್ಕೂ ತಯಾರನ್ನೋರು ಒಂದ್ಸರಿ ಕೈ ಮೇಲೆ ಮಾಡಿ ಹೇಳಿ. ಬಲೋ ಭಾರತ್ ಮಾತಾ ಕಿ. ನಾವು ನ್ಯಾಯಕ್ಕಾಗಿ ಜೀವ ಕೊಡೋದಕ್ಕೆ ತಯಾರಿದ್ದೇವೆ, ನ್ಯಾಯಕ್ಕಾಗಿ ಹೋರಾಟ ಮಾಡೋದಕ್ಕೆ ತಯಾರಿದ್ದೇವೆ. ನಿಜಾಮನನ್ನೇ ಬಿಡ್ಲಿಲ್ಲ. ನಿಮ್ಮ ಆಟ ಬಹಳ ದಿನ ನಡೆಯೋದಿಲ್ಲ ಅಂತಕ್ಕಂಥ ಎಚ್ಚರಿಕೆ ಮಾತನ್ನು ಹೇಳ್ತಾ ಇವತ್ತು ನಾವು ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ್ವಿ. ಅಣ್ಣ ಬಸವಣ್ಣನವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ್ವಿ. ಅಲ್ಲಿ ಸಂಕಲ್ಪ ಮಾಡಿದ್ದೇವೆ, ನಮ್ಮದು ಸಂವಿಧಾನಬದ್ಧವಾದ ಹೋರಾಟ, ನಮ್ಮದು ನ್ಯಾಯ ಕೊಡಿಸೋ ಹೋರಾಟ, ನ್ಯಾಯಕ್ಕಾಗಿ ಹೋರಾಟವನ್ನು ಮುಂದುವರಿಸ್ತೇವೆ. ಸಚಿನ್ ಪಾಂಚಾಳ್ ಕುಟುಂಬಕ್ಕೆ ನ್ಯಾಯ ಕೊಡಿಸ್ತೇವೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗವರೆಗೂ ಕೂಡ ನಮ್ಮ ಹೋರಾಟವನ್ನ ಮುಂದುವರಿಸ್ತೇವೆ ಅಂತಕ್ಕಂಥ ಎಚ್ಚರಿಕೆ ಮಾತನ್ನು ಹೇಳ್ತಾ, ಸುಪಾರಿ ರಾಜಕಾರಣ ಕೊನೆ ಆಗಲೇಬೇಕು. ಸುಪಾರಿ ರಾಜಕಾರಣ ನಡೆಯೋದಿಲ್ಲ. ಇಲ್ಲೇನಿದ್ರು ನಡೆಯೋದು ಸಂವಿಧಾನಬದ್ಧ ರಾಜಕಾರಣ ಮಾತ್ರ. ಇಲ್ಲಿ ಸಂವಿಧಾನಬದ್ಧ ರಾಜಕಾರಣ ನಡೆಯುತ್ತೆ.
ಸುಪಾರಿ ರಾಜಕಾರಣ ನಡೆಯೋದಿಲ್ಲ. ಸುಪಾರಿ ರಾಜಕಾರಣ ಮಾಡೋಕ್ ಬರೋರಿಗೆ ಕಲಬುರಗಿಯ ಜನ ಅವಕಾಶ ಕೊಡೋದಿಲ್ಲ ಅಂತಕ್ಕಂಥ ಎಚ್ಚರಿಕೆಯ ಮಾತನ್ನ ಹೇಳಿ ಮಾಫಿಯಾ ಕೊನೆಯಾಗಬೇಕು. ಕಲಬುರಗಿ ರಿಪಬ್ಲಿಕ್ ಬನಾನಾ ರಿಪಬ್ಲಿಕ್ ಅಲ್ಲ. ಕೆಲವರು ಅನ್ಕೊಂಡ್ಬಿಟ್ಟಿದ್ದಾರೆ ಬೆಳಗಾಂ ನಮ್ದು ಒಂದು ರಿಪಬ್ಲಿಕ್. ಏನು ಮಾಡಿದ್ರು ನಡೆಯುತ್ತೆ. ರಾಮನಗರ ಕನಕಪುರ ನಾವೇನು ಮಾಡಿದ್ರು ನಡೆಯುತ್ತೆ. ಕಲಬುರಗಿ ನಾವೇನ್ ಮಾಡಿದ್ರು ನಡೆಯುತ್ತೆ. ನಡೀತಾ ಇಲ್ಲ ಅದೆಲ್ಲ ಏನ್ ಮಾಡಿದ್ರು ಇಲ್ಲಿ ಸಂವಿಧಾನ ಮತ್ತು ಕಾನೂನು ನಡಿಬೇಕು. ಸಂವಿಧಾನ ಮತ್ತು ಕಾನೂನು ನಡಿಬೇಕು. ಇಲ್ಲಿ ಸಂವಿಧಾನ ಕಾನೂನನ್ನ ಮೀರಿ ಗುಂಡಾಗಿರಿ ನಡೆಸೋದಕ್ಕೆ ಬಂದ್ರೆ ಜನ ಉತ್ತರ ಕೊಡ್ತಾರೆ ಅಂತಕ್ಕಂಥ ಎಚ್ಚರಿಕೆ ಮಾತನ್ನ ಹೇಳಿ ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ, ಜೈ ಭೀಮ್, ಜೈ ಭೀಮ್. ಧನ್ಯವಾದ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.